ಸ್ವತ್ತಲ್ಲ, ಭಾರತ ಒಂದಲ್ಲ, ಅದು ಯಾವ ದೇಶದಲ್ಲಿ ಹೇಳ್ತಿರೋದು ಎಲ್ಲ ಸ್ವತ್ತನ. ಅದು ನದಿ ನೀರು ಹರಿಯುವುದನ್ನು ನಿಲ್ಲಿಸುವ ಭಾರತೀಯ ಯೋಜನೆಗಳನ್ನು ವಿಫಲಗೊಳಿಸಲು ಬೇಕಾದಷ್ಟು ಸಂಪನ್ಮೂಲಗಳು ನಮ್ಮಲ್ಲಿವೆ. ಅಂದರೆ ಒಟ್ಟಾರೆಯಾಗಿ ಕಾಲಕ್ಕೆದುರು ಜಗಳ ತೆಗೆಯುವಂಥ ಮಾತುಗಳನ್ನ ಮುನೀರವರು ಮಾತಾಡ್ತಾ ಇದ್ದಾರೆ. ಇದರಿಂದಾಗಿ ಸಹಜವಾಗಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯದ ಸಂಬಂಧಗಳು ಇನ್ನಷ್ಟು ಕೆಟ್ಟು ಹೋಗುವಂಥ ಸಾಧ್ಯತೆಗಳೆಲ್ಲ ಕಣ್ಣಿಗೆ ಕಾಣ್ತಾ ಇದ್ದಾವೆ. ಹೀಗಾಗಿ ಈ ಮುನೀರವರ ಎದುರ ಇವತ್ತು ನಮ್ಮ ಭಾರತನೂ ಮಾತಾಡಲಿಕ್ಕೆ ಶುರು ಮಾಡ್ಯಾರ. ಜೊತೆಗೆ ಚೈನಾ ಜೊತೆ ಕೂಡಿದ್ರಿಂದಾಗಿ, ಬ್ರೆಜಿಲ್ ಜೊತೆ ಕೂಡಿದ್ರಿಂದಾಗಿ ಬ್ರಿಕ್ಸ್ ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ ಅಂತ. ಡಾಲರ್ಗೆ ಎದುರಾಗಿ ಇನ್ನೊಂದು ನಾಣ್ಯವನ್ನು ಅಥವಾ ಕರೆನ್ಸಿಯನ್ನು ತರುವ ಪ್ರಯತ್ನಗಳು ನಡೆದಿದ್ದಾವೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಇವತ್ತು ಪಾಕಿಸ್ತಾನಕ್ಕೆ ಒಂದೇನೋ ಎಲ್ಲೋ ಭಯ ಅದ, ಇವರೆಲ್ಲ ಒಂದಾದ ನಮ್ಮ ವಿರುದ್ಧ ಆಗ್ಬೋದೇನೋ ಅನ್ನುವಂಥದ್ದು, ನಮ್ಮ ವಿರುದ್ಧ ನಿಲ್ಬೋದೇನೋ ಅಂತ. ಪಾಕಿಸ್ತಾನಕ್ಕೆ ಬೇಕಾಗಿದ್ದು ಅಕ್ಯುಪೈಡ್ ಪಾಕಿಸ್ತಾನವನ್ನು ನಮ್ಮಿಂದ ಕಸ್ಕೊಳ್ಳೋದು ಇದ್ದರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿಗಳು ಇವತ್ತು ಪಾಕಿಸ್ತಾನ ಉಳಿದ. ಆದರೆ ಅದನ್ನು ಯಾವುದೇ ಪರಿಸ್ಥಿತಿ ಗೆಲ್ಲಬೇಕು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ ಭಾರತೀಯರಿಗೂ ಸಹಿತ ಅನ್ನೋದು ಈಗಾಗಲೇ BJPಗೂ ಗೊತ್ತಾಗಿದೆ. ಒಂದು ಕಾಲಕ್ಕೆ ಕಾಂಗ್ರೆಸ್ನ ಟೀಕಾ ಮಾಡ್ತಾಯಿತ್ತು BJP, ಇಲ್ಲ ಪಾಕ್ ಆಕ್ಯುಪೈಡ್ ಏನದ ಅದನ್ನು ಗೆಲ್ಲಬೋದಿತ್ತು, ತಗೋಬೋದಿತ್ತು, ನೆಹರೂರವ್ರು ಹೋಗಿದ್ದ ಸಾಧ್ಯತೆ ಇತ್ತು. ಮತ್ತು ಹಂಗೆ ನೀವು ಮೊನ್ನೆ ಅಂತ ಆಪರೇಷನ್ ಸಿಂಧೂರೊಳಗೆ ನೀವು ಹೋಗಿದ್ರಲ್ಲ, ಯಾಕೆ ಮಾಡೋಕ್ಕಾಗಲಿಲ್ಲ ಅಂದರೆ ಆ ರೀತಿಯಾಗಿ ಅಂತಾರಾಷ್ಟ್ರೀಯ ಪ್ರಭಾವ ನಮ್ಮ ಮೇಲೆ ಇರ್ತದೆ, ಪ್ರೆಷರ್ ನಮ್ಮ ಮೇಲೆ ಇರ್ತದೆ, ಇನ್ನೂರು ದೇಶದ ಸಂಬಂಧಗಳನ್ನ ನೋಡ್ಕೋಬೇಕಾಗ್ತದೆ, ಹಾಗೆ ಹೋಗ್ಬೇಕಾಗ್ತದೆ ಅನ್ನೋದು ಇವತ್ತು BJPಗೂ ಅರಿವಿಗೆ ಬರ್ತಾ ಇದೆ ಅಂತ. ಅಧಿಕಾರದಲ್ಲಿದ್ದು ಹೊರಗಿದ್ದು ಬೇಕಾದ್ರೆ ಟೀಕೆ ಮಾಡ್ಬೋದು ನೀವು, ಅಧಿಕಾರದಲ್ಲಿ ಬಂದಾಗ ನೀವೇನು ಟೀಕೆ ಮಾಡ್ತೀರ ಅದ್ರ ವಿರುದ್ಧ ಕೆಲಸ ಮಾಡುವಂಥ ಪ್ರಸಂಗಗಳು ಅನಿವಾರ್ಯವಾಗಿ ಬಂದ್ಬಿಡ್ತಾವೆ. ಹೀಗಾಗಿದ್ದದ ಅದೇನೋ ಆಗಲಿ, ಈ ಮುನೀರ್ ಭಾರತ ವಿರುದ್ಧ ಮಾತಾಡೋದಂತ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಕಾರಣ ಅವ್ರಿಗೂ ಎಲ್ಲೋ ಮೂಲ ಭಯ ಅಂತ ಕಾಣ್ತದೆ. ಭಾರತ ಶ್ರದ್ಧೆ